ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡು ಹಾಗೋ ಹೀಗೋ ಜೀವನ ಸಾಗಿಸ್ತಾ ಇದ್ದ ಅವರಿಗೆ ಒಂದ್ಸಲ ದೊಡ್ಡ ಕಳ್ತನ ಮಾಡಿ ಒಂದೇ ಸಾರಿ ಲೈಫ್ ಅಲ್ಲಿ ಸೆಟಲ್ ಆಗ್ಬಿಡ್ಬೇಕು ಅನ್ನೋ ಯೋಚನೆ ಬರುತ್ತೆ. ಆದ್ರೆ ಅದೇ ಯೋಚನೆ ಅವರ ಕಳ್ತನದ ಬಗ್ಗೆ ಮಾಡೋ ಕೊನೆ ಯೋಚನೆ ಅಂತ ಅವರಿಗೆ ಕನ್ಸಲ್ಲೂ ಕೂಡ ತಿಳಿದಿರಲ್ಲ. ಸೊ ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಮೂವಿ ಹೆಸರು ಡೋಂಟ್ ಬ್ರೀತ್ ಅಂತ. ಹೆಸರೇ ಹೇಳೋ ಹಾಗೆ ಉಸಿರಾಡಿದ್ರೆ ನೀವು ಖಂಡಿತ ಸಾಯ್ತೀರಾ. ಸೊ ಅದು ಯಾಕೆ ಹೇಗೆ ಅಂತ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಮೂವಿಗೆ IMDb ಇಂದ ಸಿಗ್ತಾ ಇರೋದು 7.1 ಔಟ್ ಆಫ್ 10 ರೇಟಿಂಗ್. ರಾಟನ್ ಟೊಮ್ಯಾಟೋಸ್ ಅಲ್ಲಿ ಈ ಮೂವಿಗೆ 88% ಅಷ್ಟು ಆಡಿಯನ್ಸ್ ಸ್ಕೋರ್ ಸಿಕ್ಕಿದೆ. ಇದರ ಮೆಟಾಕ್ರಿಟಿಕ್ ಸ್ಕೋರ್ ಬಂದು 71% ಇದೆ. ಹಾಗೆ ಈ ಫಿಲ್ಮ್ ನ ಡೈರೆಕ್ಟ್ ಮಾಡಿರೋರು ಫ್ರೆಡ್ ಆಲ್ವೆರ್ಡ್. ಸೊ ಈ ಮೂವಿ ಹಾರರ್ ಥ್ರಿಲ್ಲರ್ ಝೋನ್ರಾದಲ್ಲಿ ಇದೆ ಅಂತ ಹೇಳ್ಬೋದು. ಫಸ್ಟ್ ಸೀನ್ ಅಲ್ಲಿ ನಾವು 3 ಜನ ಕಳ್ಳರನ್ನ ನೋಡ್ತೀವಿ. ಇವರ ಹೆಸರು ರಾಕಿ, ಅಲೆಕ್ಸ್ ಮತ್ತೆ ಮನಿ. ಈ 3 ಜನರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇರ್ತಾರೆ. ರಾಕಿ ಬ್ಯಾಕ್ ಗ್ರೌಂಡ್ ನೋಡಿದಾಗ ಅವಳ ತಾಯಿ ಇಲ್ಲಿ ಒಬ್ಳು ಚಟಗಾರ್ತಿ. ಹಾಗೆ ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ತನ್ನ 2 ಮಕ್ಕಳ ಬಗ್ಗೆ ಅಷ್ಟು ಗಮನ ಕೊಡದೆ ಇರೋದು ತಿಳಿಯುತ್ತೆ. ಇದರಿಂದ ರಾಕಿ ತನ್ನ ತಂಗಿ ಡಿಡಿ ಜೊತೆ ಹೇಗಾದ್ರೂ ದುಡ್ಡು ಮಾಡ್ಕೊಂಡು ಕ್ಯಾಲಿಫೋರ್ನಿಯಾದಲ್ಲಿ ಸೆಟಲ್ ಆಗ್ಬೇಕು ಅಂತ ಯೋಚನೆ ಇರುತ್ತೆ. ಇನ್ನೊಂದ್ ಕಡೆ ಮನಿ ತಾನು ಕದ್ದ ವಸ್ತುಗಳನ್ನ ಮಾರಿ ಆ ದುಡ್ಡಿನಲ್ಲಿ ಹೇಗೋ ಜೀವನ ಮಾಡ್ತಾ ಇರ್ತಾನೆ. ಅಲೆಕ್ಸ್ ಇಲ್ಲಿ ಸೆಕ್ಯೂರಿಟಿ ಕಂಪನಿಲಿರೋ ಒಬ್ಬ ವ್ಯಕ್ತಿಯ ಮಗ ಅಂತ ತಿಳಿಯುತ್ತೆ. ಅಲೆಕ್ಸ್ ಇಲ್ಲಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಸೆಕ್ಯೂರಿಟಿ ಫಂಡ್ಸ್ ಗಳಿದಾವೆ ಅಂತ ಹೇಳ್ತಾ ಇರ್ತಾನೆ. ಈ 3 ಸೇರಿ ಪ್ಲಾನ್ ಮಾಡಿ ದುಡ್ಡು ಕದೀತಾ ಇರ್ತಾರೆ. ಒಂದ್ಸಾರಿ ಮನಿಗೆ ಒಂದ್ ವಿಷಯ ತಿಳಿಯುತ್ತೆ. ಡೆಟ್ರಾಯ್ಡ್ ನ ಔಟ್ಸ್ಕರ್ಟ್ ನಲ್ಲಿ US ಸ್ಪೆಷಲ್ ಆರ್ಮಿಯ ರಿಟೈರ್ಡ್ ಆಫೀಸರ್ ಇರ್ತಾರೆ. ಸರಿ ಅವರು ತಮ್ಮ ಮಗಳ ಜೊತೆ ಕಾರ್ ನಲ್ಲಿ ಹೋಗ್ತಿರುವಾಗ ಸಿಂಡಿ ರಾಬರ್ಟ್ ಅನ್ನೋ ಹೆಸರಿನ ಒಂದು ಹೆಂಗಸು ಅವರಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿರ್ತಾಳೆ. ಆಗ ಆ ಸ್ಪಾಟ್ ನಲ್ಲಿ ಅವರ ಮಗಳು ಸತ್ತಿರ್ತಾಳೆ. ಅವರಿಗೆ ಆ ಆಕ್ಸಿಡೆಂಟ್ ನಲ್ಲಿ ಸೆಟಲ್ಮೆಂಟ್ ಆಗಿ $100,000 ಗಳಷ್ಟು ದುಡ್ಡು ಸಿಕ್ಕಿದೆ ಅಂತ ಗೊತ್ತಾಗುತ್ತೆ. ಆಗ ಅವರು ತಡಾನೆ ಮಾಡದೆ ಆ ರಿಟೈರ್ಡ್ ಆಫೀಸರ್ ಮನೆಗೆ ಕನ್ನ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ. ಅಲೆಕ್ಸ್ ಇದರಲ್ಲಿ ಸ್ವಲ್ಪ ಹಿಂಜರಿತಾನೆ. ಕೊನೆಗೆ ಅವನು ಒಪ್ಕೊಂಡ್ಬಿಡ್ತಾನೆ. ಒಂದೊಳ್ಳೆ ಸಮಯ ನೋಡಿ ಆ ಮನೆಗೆ ಬಂದ ಆ 3 ಆಫೀಸರ್ ಒಮ್ಮೆ ಯುದ್ಧದಲ್ಲಿ ಬಾಂಬ್ ಸಿಡಿದು ತನ್ನ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ ಅನ್ನೋದು ತಿಳಿಯುತ್ತೆ. ರಾತ್ರಿ ನಿಧಾನವಾಗಿ ಆ 3 ಕಾಂಪೌಂಡ್ ಒಳಗೆ ಬಂದು ಅವ್ರು ಸಾಕಿರೋ ನಾಯಿಗೆ ಮತ್ ಬರೋ ಔಷಧಿನ ಕೊಟ್ಟು ಎಚ್ಚರ ತಪ್ಪಿಸ್ತಾರೆ. ಆಮೇಲೆ ಅಲ್ಲಿರೋ ಸೆಕ್ಯೂರಿಟಿ ಅಲಾರಾಮ್ಸ್ ನ ಡಿಸೇಬಲ್ ಮಾಡಿ ಮನೆಯಲ್ಲಿರೋ ಎಲ್ಲಾ ವಸ್ತುಗಳನ್ನ ತಡ್ಕಾಡ್ತಾರೆ. ಮನಿ ಆಫೀಸರ್ ಮಲ್ಗಿರೋ ರೂಮ್ ಒಳಗಡೆ ಸ್ಲೀಪಿಂಗ್ ಗ್ಯಾಸ್ ನ ಬಿಡ್ತಾನೆ. ಮತ್ತೆ ಎಲ್ಲಾ ವಸ್ತುಗಳನ್ನ ತಡ್ಕಾಡ್ತಾ ಇರುವಾಗ ಮನಿಗನ್ಸತ್ತೆ ಯಾವ್ದು ಮುಚ್ಚಿರೋ ರೂಮ್ ಒಳಗಡೆ ದುಡ್ಡು ಇರ್ಬೇಕು ಅಂತ. ಹೀಗಾಗಿ ಅವನು ಶೂಟ್ ಮಾಡಿ ಆ ರೂಮ್ ಬಾಗ್ಲನ್ನ ಹೊಡಿತಾನೆ. ಆಗ ಸೌಂಡ್ ಕೇಳಿ ಬ್ಲೈಂಡ್ ಮ್ಯಾನ್ ಎತ್ಕೊಳ್ತಾನೆ. ಅದನ್ನ ನೋಡಿ ನಮ್ಗಿಲ್ಲಿ ಸ್ವಲ್ಪ ಸೆಕೆಂಡ್ ವರ್ಗೂ ಅವನು ಪಾಪ ಅಂತ ಅನ್ಸ್ಬಹುದು. ಆದ್ರೆ ಮರುಕ್ಷಣನೇ ಅವನು ಮನಿ ಮೇಲೆ ಎಗರ್ ಬಿದ್ದು ಅವನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇಲ್ಲಿಂದಾನೇ ರಿಯಲ್ ಟ್ವಿಸ್ಟ್ ಶುರು ಆಗೋದು. ರಾಕಿ ಅವನನ್ನ ನೋಡಿ ಪೂರ್ತಿಯಾಗಿ ಶಾಕ್ ಆಗ್ಬಿಡ್ತಾಳೆ. ತಕ್ಷಣ ಹೋಗಿ ಅಲ್ಲೊಂದು ಕ್ಲಾಸೆಟ್ ಒಳಗಡೆ ಆಡ್ಕೊಂಡ್ ಬಿಡ್ತಾಳೆ. ಕ್ಲೋಸೆಟ್ ಒಳಗಡೆಯಿಂದಾನೇ ರಾಕಿ ನೋಡ್ತಾಳೆ. ಬ್ಲೈಂಡ್ ಮ್ಯಾನ್ ತಾನಿಟ್ಟಿರೋ ದುಡ್ಡು ಸೇಫ್ ಆಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಅವನು ಸ್ವಲ್ಪ ಆಚೆ ಹೋಗ್ತಿದ್ದಾಗೇನೆ ರಾಕಿ ಮತ್ತೆ ಅಲೆಕ್ಸ್ ಹೋಗಿ ಆ ದುಡ್ಡನಲ್ಲಿ ಚೆಕ್ ಮಾಡ್ತಾರೆ. ಅಲ್ಲಿ ಸುಮಾರು $1 ಮಿಲಿಯನ್ ನಷ್ಟು ದುಡ್ಡಿರುತ್ತೆ. ತಕ್ಷಣ ಅವರಿಬ್ರು ತಡ ಮಾಡದೆ ಆ ದುಡ್ಡನ್ನೇ ಎತ್ಕೊಂಡ್ ಬಿಡ್ತಾರೆ. ಆದ್ರೆ ಇಲ್ಲಿವರೆಗೂ ಬ್ಲೈಂಡ್ ಮ್ಯಾನ್ಗೆ ಅಲ್ಲಿರೋದು ಮನಿ ಅಂತ ಮಾತ್ರ ತಿಳಿದಿತ್ತು. ಆದ್ರೆ ಈಗ ಅವನಿಗೆ ಸಂಶಯ ಆಗ್ತಾ ಇದೆ. ಅವನ್ ಬಿಟ್ಟು ಅಲ್ಲಿ ಮತ್ಯಾರೋ ಇದ್ದಾರೆ ಅಂತ ಮತ್ತೊಂದ್ಸಲ ಹೋಗಿ ಲಾಕರ್ನ ಚೆಕ್ ಮಾಡ್ತಾನೆ. ಆದ್ರೆ ಅಲ್ಲಿ ದುಡ್ಡೇ ಇರಲ್ಲ. ಅದನ್ನ ನೋಡಿ ಅವನಿಗೆ ಟೆನ್ಷನ್ ಆಗುತ್ತೆ. ಈ ಕಡೆ ರಾಕಿ ಮತ್ತೆ ಅಲೆಕ್ಸ್ ಬೇಸ್ಮೆಂಟ್ ನಿಂದ ಹೊರಗಡೆ ಹೋಗೋಕೆ ದಾರಿನ ಹುಡುಕ್ತಾ ಇದ್ದಾರೆ. ಅವರಿಗೆ ಅಲ್ಲೊಂದು ಹೆಂಗಸು ಬಂದಿಯಾಗಿರೋದು ಕಾಣಿಸುತ್ತೆ. ವಿಚಿತ್ರ ಅಂದ್ರೆ ಅವಳಿಗೆ ಒಂದ್ ಬೆಲ್ ಕಟ್ಟಿರಲಾಗುತ್ತೆ, ಬಾಯನ್ನ ಮುಚ್ಚಿಡಲಾಗಿರುತ್ತೆ. ಸೊ ಅವ್ರ ಹತ್ರ ಹೋಗ್ತಿದ್ದ ಹಾಗೆ ಆ ಹೆಂಗಸು ಅವ್ರ ಕೈಲಿ ಒಂದ್ ಪೇಪರ್ ಕಟ್ಟಿಂಗ್ ನ ಕೊಡ್ತಾಳೆ. ಅದನ್ನ ಓದಿದ ಅವರಿಗೆ ಅರ್ಥ ಆಗುತ್ತೆ ಅವಳು ಸಿಂಡಿ ರಾಬರ್ಟ್ ಅಂತ. ರಾಕಿ ಅವಳನ್ನ ಬಿಡಿಸ್ತಾಳೆ. ಅಷ್ಟರಲ್ಲೇ ಬ್ಲೈಂಡ್ ಮ್ಯಾನ್ ಅಲ್ಲಿಗೆ ಬಂದು ಅವ್ರ ಮೇಲೆ ಶೂಟ್ ಮಾಡ್ತಾನೆ. ಆ ಗುಂಡ್ ಹೋಗಿ ಸಿಂಡಿಗೆ ತಗುಲಿ ಅಲ್ಲಿ ಅವಳು ಸಾಯ್ತಾಳೆ. ಬ್ಲೈಂಡ್ ಮ್ಯಾನ್ ಆ ಶವನ ಎತ್ಕೊಂಡು ತಾನು ಯಾರನ್ನ ಕೊಂದೆ ಅಂತ ಕನ್ಫರ್ಮ್ ಮಾಡ್ಕೋತಾನೆ. ಆದ್ರೆ ಅವನಿಲ್ಲಿ ಮೈ ಬೇಬಿ ಅಂತ ಅಳ್ತಾ ಇದ್ದಾನೆ. ಸ್ವಲ್ಪ ಇಲ್ಲಿ ವಿಚಿತ್ರ ಅನ್ಸುತ್ತೆ. ಆದ್ರೆ ಯಾಕೆ ಅಂತ ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಯುತ್ತೆ. ಈಗ ರಾಕಿ ಮತ್ತೆ ಅಲೆಕ್ಸ್ ಜೀವನ ಉಳಿಸ್ಕೊಳ್ಳೋಕೆ ಬೇಸ್ಮೆಂಟ್ ನಿಂದ ಹೊರಗಡೆ ಓಡ್ತಾ ಇದ್ದಾರೆ. ಆದ್ರೆ ಬ್ಲೈಂಡ್ ಮ್ಯಾನ್ ಮನೆ ಒಳಗಡೆ ಇರೋ ಸ್ವಿಚ್ ನ ಎಲ್ಲ ಆಫ್ ಮಾಡ್ಬಿಡ್ತಾನೆ. ಇಬ್ರು ಹೆದರಿ ಓಡ್ತಾ ಇರುವಾಗ ಅಲ್ಲಿ ಬ್ಲೈಂಡ್ ಮ್ಯಾನ್ ಸಾಕಿರೋ ನಾಯಿ ಕೂಡ ಬಂದ್ಬಿಡುತ್ತೆ. ಆಗ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ. ಅಲೆಕ್ಸ್ ಅವನ ಕೈಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ನಮ್ಗೆ ಅರ್ಥ ಆಗುತ್ತೆ ಬ್ಲೈಂಡ್ ಮ್ಯಾನ್ ಅಲೆಕ್ಸ್ ನ ಘೋರವಾಗಿ ಸಾಯಿಸ್ತಾ ಇದ್ದಾನೆ ಅನ್ನೋದು. ಆಗ ಅವನು ರಾಕಿಗೋಸ್ಕರ ಹುಡುಕ್ತಾ ಇದ್ದಾಗ ಅವಳು ಕೂಡ ಅವನ ಕೈಲಿ ಸಿಕ್ಕಾಕೊಂಡ್ಬಿಡ್ತಾಳೆ.
ಸೀದಾ ಬಂದವನ್ನೇ ಅವಳನ್ನು ಕೂಡ ಸಿಂಡಿ ಥರನೇ ಕಟ್ ಹಾಕ್ತಾನೆ. ಆಗ ಅವನು ಕೆಲವೊಂದು ಭಯಾನಕವಾದ ವಿಷಯಗಳನ್ನ ರಾಕಿಗೆ ಹೇಳ್ತಾನೆ. ಸಿಂಡಿನ ಯಾಕೆ ಅವನು ಬಂಧಿಯಾಗಿಟ್ಟಿದ್ದ ಅಂದ್ರೆ ಅವಳು ಅವನ ಮಗಳನ್ನ ಆಕ್ಸಿಡೆಂಟಲಿ ಸಾಯಿಸಿದ್ದಕ್ಕೆ ಮಾತ್ರ ಅಲ್ಲ, ತನ್ನ ಪೀಳಿಗೆ ಮುಂದುವರಿಯೋಕೆ ಸಿಂಡಿ ದೇಹದಲ್ಲಿ ತನ್ನ ಸೀಮನ್ನ ಆಬ್ಜೆಕ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಸ್ಯಾಂಡಿ ಈಗ ಪ್ರೆಗ್ನೆಂಟ್ ಆಗಿದ್ಲು ಕೂಡ. ಹಿಂದಿನ ಸೀನ್ ನಲ್ಲಿ ನಾವು ಹೇಳಿದ ಹಾಗೆ ಬ್ಲೈಂಡ್ ಮ್ಯಾನ್ ಅಳ್ತಾ ಇದ್ದುದು ಸಿಂಡಿಗೋಸ್ಕರ ಆಗಿರಲ್ಲ, ಸೊ ಬದಲಾಗಿ ಅವಳ ಹೊಟ್ಟೆಲಿರೋ ತನ್ನ ಮಗುಗಾಗಿ ಆಗಿರುತ್ತೆ. ಆಗ ಇದೇ ಕೆಲಸನ ಅವನು ರಾಕಿ ಜೊತೆನೂ ಮಾಡಕ್ ಬರ್ತಾ ಇರ್ತಾನೆ. ಆಗ ಅಷ್ಟರಲ್ಲೇ ಆಲೆಕ್ಸ್ ಅಲ್ಲಿಗೆ ಬರ್ತಾನೆ. ಆಗ ಅವನು ಬ್ಲೈಂಡ್ ಮ್ಯಾನ್ ಮೇಲೆ ದಾಳಿ ಮಾಡಿ ಅವನನ್ನ ಕಟ್ಟಿ ಹಾಕ್ಬಿಡ್ತಾನೆ. ನಾವೆಲ್ಲ ಇಲ್ಲಿ ತಿಳ್ಕೊಂಡ ಹಾಗೆ ಆಲೆಕ್ಸ್ ಇಲ್ಲಿ ಸತ್ತಿರಲ್ಲ, ಅವನಿನ್ನು ಜೀವಂತವಾಗಿರ್ತಾನೆ. ತಕ್ಷಣ ಅವರು ಅಲ್ಲಿಂದ ಹೋಗ್ಬಿಡ್ಬೇಕು ಅಂತ ಯೋಚಿಸೋವಷ್ಟರಲ್ಲೇ ಬ್ಲೈಂಡ್ ಮ್ಯಾನ್ ಮತ್ತೆ ಬಂದು ಆಲೆಕ್ಸ್ಗೆ ಗುಂಡು ಹಾರಿಸಿ ಸಾಯಿಸ್ಬಿಡ್ತಾನೆ. ರಾಕಿ ಹೇಗೋ ತಪ್ಪಿಸ್ಕೊಂಡು ಮನೆಯಿಂದ ಆಚೆ ಓಡ್ ಬರ್ತಾಳೆ. ಆದ್ರೆ ಇಲ್ಲಿ ಅವನು ಸಾಕಿರೋ ನಾಯಿ ಅವಳನ್ನ ಓಡಿಸ್ಕೊಂಡು ಬರ್ತಾ ಇದೆ. ಬ್ಲೈಂಡ್ ಮ್ಯಾನ್ ಮತ್ತೆ ಅಲ್ಲಿಗೆ ಬರ್ತಾನೆ, ಅವಳನ್ನ ಎಳ್ಕೊಂಡು ಮನೆಯೊಳಗೆ ಬರ್ತಾನೆ. ಅಷ್ಟರಲ್ಲೇ ರಾಕಿ ಒಂದೊಳ್ಳೆ ಉಪಾಯನ ಮಾಡ್ತಾಳೆ. ಎಲ್ಲಾ ಸೆಕ್ಯೂರಿಟಿ ಅಲಾರಾಮ್ಸ್ನ ಒಟ್ಟಿಗೆ ಆನ್ ಮಾಡಿಬಿಡ್ತಾಳೆ. ಈಗ ಇಲ್ಲಿ ಬ್ಲೈಂಡ್ ಮ್ಯಾನ್ ಕೂಡ ಕನ್ಫ್ಯೂಷನ್ ನಲ್ಲಿದ್ದಾನೆ. ಅವಳು ಅವನ ಮೇಲೆ ದಾಳಿ ಮಾಡಿ ಸೀದಾ ಬೇಸ್ಮೆಂಟ್ ಒಳಗಡೆ ತಳ್ಳಿಬಿಡ್ತಾಳೆ. ಹಾಗೆ ಎಲ್ಲಾ ದುಡ್ಡನ್ನ ಎತ್ಕೊಂಡು ಪೊಲೀಸ್ ಬರೋದ್ರೊಳಗೆ ಅಲ್ಲಿಂದ ಓಡ್ ಬಂದ್ಬಿಡ್ತಾಳೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ರಾಕಿ ಹಾಗೆ ಅವಳ ತಂಗಿ ಕ್ಯಾಲಿಫೋರ್ನಿಯಾಗೆ ಹೋಗ್ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿರುವಾಗ ಇಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ. ಅದನ್ನ ರಾಕಿ ನೋಡ್ತಾಳೆ. ಆ ನ್ಯೂಸ್ ಬ್ಲೈಂಡ್ ಮ್ಯಾನ್ ನ ಮನೆಯೊಳಗಡೆ ಆಗಿರೋ ಕಳ್ತನದ ಬಗ್ಗೆ ಬರ್ತಾ ಇರುತ್ತೆ. ಆಗ ಬ್ಲೈಂಡ್ ಮ್ಯಾನ್ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಮನೆಯೊಳಗಡೆ ಇಬ್ರು ಮಾತ್ರ ಕಳ್ತನಕ್ಕೆ ಬಂದಿದ್ರು, ಅವ್ರನ್ನ ನಾನು ಸಾಯಿಸಿ ಬದುಕುಳ್ದೆ, ಮನೇಲಿ ಯಾವ ಕಳ್ತನನೂ ನಡಿಲಿಲ್ಲ ಅಂತ. ನಿಮ್ಗೇನ್ ಅನ್ಸುತ್ತೆ ಈ ಮನುಷ್ಯ ಈ ರೀತಿ ಯಾಕೆ ಹೇಳಿದ್ರು ಅಂತ? ನಿಮ್ಗೇನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಮರೀದೇ ತಿಳಿಸಿ. ಹಾಗೆ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಈ ಮೂವಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಬರೋ ಪ್ರತಿ ಸೀನ್ ಕೂಡ ನಮ್ಮನ್ನ ಎಡ್ಜ್ ಆಫ್ ದ ಸೀಟ್ ಅಲ್ಲಿ ತಂದು ಕೂರಿಸುತ್ತೆ. ಸೊ ಇಲ್ಲಿ ಯಾರು ದುರ್ಬಲರಲ್ಲ, ನಮ್ಮ ಅತಿಯಾದ ಕಾನ್ಫಿಡೆನ್ಸ್ ನಮ್ಮ ಸೋಲಿಗೆ ಕಾರಣ ಅಂತ ತಿಳಿಸುತ್ತೆ. ಈ ಮೂವಿ ಅಮೆಜಾನ್ ಪ್ರೈಮ್ ನಲ್ಲಿದೆ, ಹೋಗಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮತ್ತೆ ಕಮೆಂಟ್, ಲೈಕ್ ಮಾಡೋದನ್ನ ಮರಿಬೇಡಿ.